ಓಕೆ, ನಿಮ್ಮ ಒಂದು ಪಾತ್ರ ಈ ಸಿನಿಮಾದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ? ಪಾತ್ರ ಚಿಕ್ಕದಾಗಿದ್ರೂ ತುಂಬ ಬಂದಿಂಗೆ ಬ್ಲಾಸ್ಟ್ ಆಗಿಬಿಟ್ಟು ಹೋಗ್ಬಿಡುತ್ತೆ ಪಾತ್ರ. ಯಾಕಂದರೆ ತುಂಬ ಟೆಕ್ನಿಷಿಯನ್ಸೇ ವರ್ಕ್ ಮಾಡಬೇಕಾದ್ರೆ ತುಂಬ ನಕ್ಕಿದ್ದೀವಿ ಅಂತ ನನಗೆ ಹೇಳಿದ್ರು. ನಿಮ್ಮ ಕ್ಯಾರೆಕ್ಟರ್ ಸಖತ್ತಾಗಿ ಬಂದಿದೆ, ತುಂಬ ನಕ್ಕಿದ್ದೀವಿ ರೀ ಅಂತ ಹೇಳಿದ್ರು. ಸೊ ಅದು ನನಗೆ ಖುಷಿ. ಅಂದರೆ ಟೆಕ್ನಿಷಿಯನ್ಸೇ ಇಷ್ಟಪಡ್ತೀರ ಅಂದಾಗ ಆಡಿಯನ್ಸ್ ಕೂಡ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ. ಟೆಕ್ನಿಷಿಯನ್ಸ್ಗೆ ಮೆಚ್ಚಿಸೋದೇ ತುಂಬ ಕಷ್ಟ. ಅವ್ರನ್ನ ಮೆಚ್ಚಿಸಿದ್ದೀನಿ, ತುಂಬ ಖುಷಿಪಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಪ್ರೊಡ್ಯೂಸರ್ಸರು ಅಷ್ಟೇ ಬಂದಾಗ ಏನು ರೀ ಚೇತನ್, ನಿಮ್ಮ ಸೀನ್ ಅಂತ ಸಖತ್ ಬಿಡ್ರಿ ಅಂತ ಹೇಳಿದ್ದು ತುಂಬ ಖುಷಿ ಕೊಡ್ತು. ಪ್ರೊಡ್ಯೂಸರ್ಗಳು ಅಷ್ಟು ಸುಲಭವಾಗಿ ನಗಲ್ಲ ಅವ್ರನ್ನೇ ನಗಿಸಿದ್ದೀನಿ ಅಂದರೆ ತುಂಬ ಖುಷಿ ಇದೆ ನನ್ನ ಪಾತ್ರದ ಬಗ್ಗೆ. ಖಂಡಿತ ಥಿಯೇಟರ್ಲು ಸಹ ಜನ ನನ್ನ ಪಾತ್ರದ ಟೈಮಲ್ಲಿ ನಕ್ಕಿ ಎಂಜಾಯ್ ಮಾಡ್ತಾರೆ ಪಕ್ಕ. ಎಸ್, ಸ್ನೇಹಿತರು 2-3 ಜನ ಸ್ನೇಹಿತರು ಪೇರು, ಅವರ ಒಂದು ಸಂಸಾರದ ಜಂಜಾಟಗಳು, ಅದನ್ನು ಆ ನಿಟ್ಟಿನಲ್ಲಿ ಪರಿಹರಿಸೋದು ಅಥವಾ ಆ ಒಂದು ಗೋಳಾಟಗಳನ್ನು ಕೇಳೋ ಒಂದು ನಿಟ್ಟಿನಲ್ಲಿ ಏನಾದರೂ ಇದು ಇರುತ್ತಾ? ನಿಮ್ಮ ಪಾತ್ರ ಹೆಂಗೆ, ಯಾವ? ಇಲ್ಲ, ನನ್ನ ಪಾತ್ರ ಈ ಸಿನಿಮಾದಲ್ಲಿ ಒಬ್ಬ ಇನ್ಫ್ಲೂಯೆನ್ಸರ್ ಪಾತ್ರ, ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಪಾತ್ರ. ಈಗಿನ ಟ್ರೆಂಡಲ್ಲಿ ಇನ್ಫ್ಲೂಯೆನ್ಸರ್ಸು ಹೇಗಿರ್ತಾರೆ, ಯಾವ್ಯಾವ ಥರ ಇರ್ತಾರೆ, ಆ ಥರದ್ದೊಂದು ಪಾತ್ರ. ಒಂದು ಸ್ವಲ್ಪ ರಿಯಾಲಿಟಿಗೆ ಹತ್ರ ಇರೋದ್ರಿಂದ ಜನ ಎಂಜಾಯ್ ಮಾಡ್ತಾರೆ. ಮತ್ತು ಸಖತ್ತಿದೆ, ಮಜಾ ಮಾಡ್ತಾರೆ. ಒಂಥರ ಫನ್ನು ಸಖತ್ ಸ್ಟೈಲಾಗಿದೆ, ಅನ್ಎಕ್ಸ್ಪೆಕ್ಟೆಡ್ ಫನ್ನು. ಸಡನ್ನಾಗಿ ಏನೋ ಎತ್ತರಕ್ಕೆ ತೊಗೊಂಡೋಗಿ ಟಪ್ಪನಾಗಿ ಬೀಳಿಸ್ಬಿಟ್ರೆ ಹೆಂಗಿರುತ್ತೆ ಆ ಥರದ್ದು ಫನ್ನು ಅಂತ.